ನನ್ನ ನೆಲ್ಮೆಯ ವಿದ್ಯಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿಂದು ನಿಮ್ಮೆದುರಿಗೆ ಚರ್ಚೆಗೆ ತರಲಿರುವ ವಿಷಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. 2025-26ನೇ ಸಾಲಿನಲ್ಲಿ SSLC ಬೋರ್ಡಿನವರು ಬಿಡುಗಡೆ ಮಾಡಲಾದ ಅದು ಹೊರಡಿಸಿರುವ ನೀಲನಕ್ಷೆ ಆಧಾರಿತ ಪಾಠ ಇದು. ನೋಡ್ಕೊಂಡು ಬರುವ ಈ ಪಾಠದಲ್ಲಿ ಕನಿಷ್ಠ 1 ಅಂಕ ಅಥವಾ 2 ಅಂಕ ಇರ್ತದೆ. ಅಂಕ ಕಡಿಮೆ ಇದೆ ಅಂಥೇಳಿ ಓದ್ಕೊಳ್ಳೋದು ಬಿಡೋ ಹಾಗಿಲ್ಲ. ಹೋಲೋಕಾಸ್ಟ್ ಎಂದರೇನು? ಹಿಟ್ಲರ್ ನಡೆಸಿದ ಯಹೂದಿಗಳ ಸಾಮೂಹಿಕ ಕಗ್ಗೊಲೆಯನ್ನೇ ಹೋಲೋಕಾಸ್ಟ್ ಎನ್ನುವರು. ತೀನ್ ಮೂರ್ತಿ ಭವನ ಎಲ್ಲಿದೆ? 2024 ಏಪ್ರಿಲ್ನಲ್ಲಿ ಈ ವಿಷಯ ಕುರಿತು ಪ್ರಶ್ನೆ ಕೇಳಿದ್ರು. ತೀನ್ ಮೂರ್ತಿ ಭವನ ದೆಹಲಿಯಲ್ಲಿದೆ. ತೀನ್ ಮೂರ್ತಿ ಭವನದ ಪ್ರಾಮುಖ್ಯತೆ ಏನು? 2023 ಜೂನಲ್ಲಿ ಮತ್ತೆ ಇದೇ ವಿಷಯ ಕುರಿತು ಪ್ರಶ್ನೆ ಕೇಳಿದ್ದಾರೆ. ಮೈಸೂರು, ಜೋಧಪುರ ಮತ್ತು ಹೈದರಾಬಾದ್ ಸೈನಿಕರು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸಿದ ನೆನಪಿಗಾಗಿ ಇವರುಗಳ ಹೆಸರಿನಲ್ಲಿ ಬ್ರಿಟಿಷರು ದೆಹಲಿಯಲ್ಲಿ ತೀನ್ ಮೂರ್ತಿ ಭವನವನ್ನು ನಿರ್ಮಿಸಿದರು. ಗೋಬೆಲ್ಸ್ ಎಂದರೆ ಯಾರು? ಜರ್ಮನಿಯಲ್ಲಿ ಜನಾಂಗಿ ದ್ವೇಷವನ್ನು ಸಾರಲು ಹಿಟ್ಲರನ್ನು ನೇಮಿಸಿದ್ದ ಮಂತ್ರಿ ನಡೆಯನ್ನೇ ಗೋಬೆಲ್ಸ್ ಎನ್ನುವರು. ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು? ಏಪ್ರಿಲ್ 23 ಕೇಳಿದರು ಮತ್ತು ಏಪ್ರಿಲ್ 24 ಕೇಳಿದ್ದಾರೆ. ಪರೀಕ್ಷೆಗೆ ಭಾಳ ಮುಖ್ಯವಾದ ಪ್ರಶ್ನೆ. ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನ್ಯಾಂಡ್ನ ಹತ್ಯೆ ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣ. ಪ್ರಥಮ ಮಹಾಯುದ್ಧದ ಸಂದರ್ಭದಲ್ಲಿ ರಚನೆಯಾದ ಪರಸ್ಪರ ಮೈತ್ರಿಕೂಟಗಳು ಯಾವುವು? ಅಂದರೆ ಮೊದಲನೇ ಮಹಾಯುದ್ಧ ನಡೆಯುವಾಗ 2 ಮೈತ್ರಿಕೂಟಗಳು ರಚನೆ ಆಗಿದ್ವು. ಅವು ಯಾವುವು ಅಂತ ಹೇಳಿದರೆ, ಒಂದು ಕದನ ಬಾಂಧವ್ಯ ತ್ರಯ, ಇನ್ನೊಂದು ಕದನ ಸೌಹಾರ್ದ ತ್ರಯ. ಕದನ ಬಾಂಧವ್ಯ ತ್ರಯ ಬಣದಲ್ಲಿ ಜರ್ಮನಿ, ಇಟಲಿ, ಆಸ್ಟ್ರಿಯಾ, ಹಂಗೇರಿ ದೇಶಗಳಿದ್ದರೆ, ಸೌಹಾರ್ದ ತ್ರಯದಲ್ಲಿ ಬ್ರಿಟನ್, ಫ್ರಾನ್ಸ್, ರಷ್ಯಾ ಪಾತ್ರ ವಹಿಸಿದವು. ಮೊದಲನೇ ಮಹಾಯುದ್ಧದ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು? ವರ್ಸೇಲ್ಸ್ ಒಪ್ಪಂದ. ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕಾದ ದಾಳಿಗೆ ಒಳಗಾದ ಜಪಾನಿನ ನಗರಗಳು ಯಾವುವು? ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕದ ದಾಳಿಗೆ ಒಳಗಾದ ಜಪಾನಿನ 2 ನಗರಗಳೆಂದರೆ ಹಿರೋಶಿಮಾ ಮತ್ತು ನಾಗಾಸಾಕಿ. ಜಪಾನ್ ದಾಳಿ ಮಾಡಿದ ಅಮೆರಿಕಾದ ನೌಕಾನೆಲೆ ಯಾವುದು? ಪರ್ಲ್ ಹಾರ್ಬರ್ ನೌಕಾನೆಲೆಯಾಗಿತ್ತು. ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ರಚನೆಯಾದ ಪರಸ್ಪರ ಮೈತ್ರಿಕೂಟಗಳು ಯಾವುವು? ಆಕ್ಸಿಸ್ ಅಂದರೆ ಶತ್ರು ಬಣ, ಜರ್ಮನಿ, ಇಟಲಿ, ಜಪಾನ್. ಮಿತ್ರ ಬಣ ಅಲೈನ್ಸ್, ಬ್ರಿಟನ್, ಫ್ರಾನ್ಸ್, ರಷ್ಯಾ. ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವೇನು? ಹಿಟ್ಲರ್ ಪೋಲೆಂಡನ್ನು ಆಕ್ರಮಿಸಿದ್ದು ಎರಡನೇ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವಾಗಿದೆ. ಜರ್ಮನಿಯಲ್ಲಿ ನಾಜಿ ಪಕ್ಷ ಮತ್ತು ಬೂದಂಗಿ ದಳ ಎಂಬ ಸೈನ್ಯ ಪಡೆಯನ್ನು ಸ್ಥಾಪಿಸಿದವರು ಯಾರು? ಈ ನಾಜಿ ಪಕ್ಷ ಮತ್ತು ಬೂದಂಗಿ ದಳವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ರೆ ಹಿಟ್ಲರ್. ಇಟಲಿಯಲ್ಲಿ ಫ್ಯಾಸಿಸ್ಟ್ ಮತ್ತು ಕೆಂಪಂಗಿ ದಳ ಎಂಬ ಸೈನ್ಯ ಪಡೆಯನ್ನು ಸ್ಥಾಪಿಸಿದವರು ಯಾರು? ಮುಸಲಿನಿ. ಅಲಿಪ್ತ ನೀತಿ ಎಂದರೇನು? ವಿಶ್ವದ ಯಾವುದೇ ಬಣಕ್ಕೆ ಸೇರದೆ ತಟಸ್ಥವಾಗಿ ಉಳಿಯುವ ನೀತಿ. ಅಮೆರಿಕವು ಜಪಾನ್ ದೇಶದ ಯಾವ ನಗರಗಳ ಮೇಲೆ ಅಣುಬಾಂಬ್ ದಾಳಿ ಮಾಡಿತು? ಅಮೆರಿಕವು ಜಪಾನ್ ದೇಶದ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಬಾಂಬ್ ದಾಳಿ ಮಾಡಿತು. ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ವರ್ಸೇಲ್ಸ್ ಒಪ್ಪಂದ. ದ್ವಿತೀಯ ಮಹಾಯುದ್ಧದ ನಂತರ ಶೀತಲ ಸಮರ ಜರುಗಿದ ವಿಶ್ವದ 2 ಬಣಗಳು ಯಾವುವು? ಅಮೆರಿಕ ಸಂಯುಕ್ತ ಸಂಸ್ಥಾನ, ಸೋವಿಯತ್ ರಷ್ಯಾ.
ಅಡಾಲ್ಫ್ ಹಿಟ್ಲರ್ ಬೂದು ದಳವನ್ನು ಏಕೆ ಸ್ಥಾಪಿಸಿದರು? ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದು ದಳವನ್ನು ರಚಿಸಿದರು. ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು? ಹಿಟ್ಲರ್ ಜನಾಂಗೀಯ ದ್ವೇಷ ಬೆಳೆಸಲು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಿಸಿದನು. ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಅಂತಾರಾಷ್ಟ್ರೀಯ ಶಾಂತಿ ಸೌಹಾರ್ದತೆ ಕಾಪಾಡಲು ಮತ್ತು ಭವಿಷ್ಯದ ಯುದ್ಧಗಳನ್ನು ತಡೆಗಟ್ಟಲು ಸ್ಥಾಪಿಸಲಾಯಿತು. ರಷ್ಯಾದ ಕ್ರಾಂತಿ ಯಾವಾಗ ನಡೆಯಿತು? 1917ರಲ್ಲಿ ರಷ್ಯಾದಲ್ಲಿ ಕ್ರಾಂತಿ ನಡೆಯಿತು. ಅಮೆರಿಕದಲ್ಲಿ ಆರ್ಥಿಕ ಮಹಾಕುಸಿತ ಕಂಡ ವರ್ಷ ಯಾವುದು? 1929ರಲ್ಲಿ ಅಮೆರಿಕದಲ್ಲಿ ಆರ್ಥಿಕ ಮಹಾಕುಸಿತ ಉಂಟಾಯಿತು. ಇದನ್ನು ಹಣದುಬ್ಬರ ಎಂದು ಕರೆಯುತ್ತೇವೆ. ಪ್ರಥಮ ಮಹಾಯುದ್ಧ ನಡೆದ ಅವಧಿ ಯಾವುದು? 1914ರಿಂದ 1918ರವರೆಗೆ 4 ವರ್ಷಗಳ ಕಾಲ ನಡೆಯಿತು. ದ್ವಿತೀಯ ಮಹಾಯುದ್ಧ ನಡೆದ ಅವಧಿ ಯಾವುದು? 1939ರಿಂದ 1945ರವರೆಗೆ ದ್ವಿತೀಯ ಮಹಾಯುದ್ಧ ನಡೆಯಿತು. ಇದು ಕೂಡ 4 5 ವರ್ಷಗಳ ಕಾಲ ನಡೆಯಿತು. ಚೆನ್ನಾಗಿ ಅಭ್ಯಾಸ ಮಾಡಿ ಮಂದಟ್ಟು ಮಾಡಿಕೊಳ್ಳಿ. ಪರೀಕ್ಷೆ ಯಶಸ್ಸಿಗೆ ಸಾಧನೆ ಮೆಟ್ಟಲು ನಿಮ್ಮದೇ ಆಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾದಷ್ಟು ನನ್ನ ಧ್ವನಿಗೆ ಇನ್ನೂ ಹೆಚ್ಚು ಬಲ ಬರ್ತದೆ. ಧನ್ಯವಾದಗಳು.